ನಮಸ್ಕಾರ. ತಿಪ್ಟೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸೊಗಡು ಜಾನಪದ ಹೆಜ್ಜೆ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿಕೊಂಡು ಆ ಸಂಸ್ಥೆ ಮುಖಾಂತರ ಗ್ರಾಮೀಣ ಭಾಗದಲ್ಲಿ ಪ್ರಕೃತಿನಲ್ಲಿ ಬೆಳೀತಕ್ಕಂಥ ಆರೋಗ್ಯಕರವಾದಂಥ ಕೆಲವು ಬೆಳೆಗಳನ್ನು ಬೆಳೆಸ್ತಾ ಈ ಸಂಘದ ಮುಖಾಂತರ ವರ್ಷದಲ್ಲಿ ಒಮ್ಮೆ ಅಥವಾ ಎರಡು ಬಾರಿ ಆ ಸೊಗಡು ಮೇಳವನ್ನು ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಆ ಪ್ರಕಾರವಾಗಿ ಹಲಸಿನ ಮೇಳ, ಸೊಪ್ಪಿನ ಮೇಳ, ರಾಗಿ ರುಚಿ ಅಂತಕ್ಕಂಥದ್ದು, ಹೀಗೆ ಗ್ರಾಮೀಣ ಇದು ಜಾನಪದ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಗ್ರಾಮೀಣ ಭಾಗದ ಇದನ್ನ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ಸೊಪ್ಪಿನ ಮೇಳ ಅಂತೇಳಿ ನವೆಂಬರ್ 2ನೇ ತಾರೀಕು ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಬಹುಶಃ ಈ ಜನರೇಷನ್ಗೆ ಇದ್ರ ಬಗ್ಗೆ ಅರಿವಿಲ್ಲ. ಹಿಂದೆ ನಾವೆಲ್ಲ ನೋಡಿದಾಗ ನಮ್ಮ ಅಜ್ಜಿ ತಾಯಂದ್ರೆಲ್ಲ ನಾವೆಲ್ಲ ಹಳ್ಳಿನಲ್ಲಿ ಜೀವನ ಮಾಡ್ತಕ್ಕಂಥವ್ರು, ಓಡಾಡಿರ್ತಕ್ಕಂಥವ್ರು, ಅವರು ಹೊಲಗಳಿಗೆ ಹೋಗಿ ಅದಕ್ಕೇನು ಗೊಬ್ಬರ ಹಾಕಿ ನೀರು ಬಿಟ್ಟು ಬೆಳೀತಕ್ಕಂಥದ್ದಲ್ಲ, ಪ್ರಕೃತಿನಲ್ಲಿ ಮಳೆ ಬಂದಾಗ ಆ ಬೆಳೆಗಳೆಲ್ಲ ಬೆಳೀತಾ ಇದ್ರು. ಅಂಥದನ್ನ ತಂದು ಸೊಪ್ಪಿನ ಸಾರು, ಸೊಪ್ಪಿನ ಬಸ್ಸಾರು ಎಲ್ಲ ಮಾಡೋರು. ಅದೆಷ್ಟು ರುಚಿಕರವಾಗಿತ್ತು ಅಂದರೆ ಆರೋಗ್ಯಕ್ಕೂ ಹಾನಿಕರ ಇರಲಿಲ್ಲ, ಪೌಷ್ಟಿಕ ಆಹಾರನೂ ಅದರಿಂದ ಸಿಗ್ತಿದೆ. ಅಂಥ ಒಂದು ಸೊಪ್ಪು ಮೇಳವನ್ನು ಇವತ್ತು ನಮ್ಮ ತಿಪ್ಟೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಅಮಾನಿಕೆರೆ ಭಾಗದಲ್ಲಿ ಆ ಜಾಗದಲ್ಲಿ ಪ್ರಾರಂಭ ಮಾಡ್ತಿದ್ದಾರೆ ನವೆಂಬರ್ 2ನೇ ತಾರೀಕು. ಅದಕ್ಕೆ ತಾಲೂಕಿನ ಎಲ್ಲ ರೈತ ಬಂಧುಗಳು ಮತ್ತು ಆಸಕ್ತಿ ಇರ್ತಕ್ಕಂಥವ್ರು ಅವ್ರು ಬೆಳೆದಿದ್ರೆ ಅದನ್ನು ತಂದು ಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಅವಕಾಶನೂ ಮಾಡಿಕೊಡ್ತೇವೆ. ಇದನ್ನೆಲ್ಲ ಮಾಡ್ಕೊಂಡು ಅಟ್ಲೀಸ್ಟ್ ಮುಂದಿನ ಜನ್ರೇಷನ್ಗೆ ಇಂಥ ವಿಚಾರಗಳು ಅರಿವು ಮೂಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಂಥದಕ್ಕೆ ನಾನು ಭಾಳ ಹೆಚ್ಚು ಒತ್ತು ಕೊಡ್ತಾ ಬಂದಿದ್ದೇನೆ. ಅದನ್ನು ನವೆಂಬರ್ 2ನೇ ತಾರೀಕು ನಡೀತಕ್ಕಂಥ ಸೊಪ್ಪಿನ ಮೇಳಕ್ಕೆ ತಾಲೂಕಿನಾದ್ಯಂತ, ಪಕ್ಕದ ತಾಲೂಕಿನವರು ನಮಗೆ ನಮ್ಮ ಮಾರ್ಕೆಟು ಒಂದು ಹೆಸರುವಾಸದಿಂದ ಮಾರ್ಕೆಟು, ತರಕಾರಿ ಮಾರ್ಕೆಟು ಭಾಳ ಚೆನ್ನಾಗಿ ಕಟ್ಟಿಸಿ ರೈತರಿಗೆ ಅನುಕೂಲವಾಗಿ ಮಾಡಿದ್ದೇವೆ. ಪಕ್ಕದ ತಾಲೂಕಿನವರು ತಾವು ಬೆಳೀತಕ್ಕಂಥ ತರಕಾರಿಗಳು ಮತ್ತು ಬೆಳೆಗಳನ್ನ ತಂದು ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಪದ್ಧತಿ ಇದೆ. ಅದಕ್ಕೆ ಈ ತಾಲೂಕಿನ ಸುತ್ತಮುತ್ತ ಇರ್ತಕ್ಕಂಥ ಪಕ್ಕದ ತಾಲೂಕಿನ ಜನರು ಈ ಸೊಪ್ಪು ಮೇಳದಲ್ಲಿ ಭಾಗವಹಿಸಿ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೇನೆ.